ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಅನುಶ್ರೀ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಯಾರು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಏನಾದರೂ ಸರಿ ತಪ್ಪು ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ತಮ್ಮನೇನ ಮುಖಾಂತರ ಗೊತ್ತಾಗಿರುತ್ತೆ ನಾವು ಯಾವ ಸುದ್ದಿ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಅಂತ. 916 ಹಾಗೂ KDM ಚಿನ್ನ, ಇದು ಚಿನ್ನದ ಒಂದು ಬಗೆ. ಇದರ ವ್ಯತ್ಯಾಸಗಳನ್ನ ಇವತ್ತು ತಿಳಿಯೋಣ ಬನ್ನಿ. ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ? ಎಲ್ಲರಿಗೂ ಇಷ್ಟ, ಎಲ್ಲರ ಆಕರ್ಷಣೆ ಚಿನ್ನ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚಾಗಿ ಚಿನ್ನ ಅಂತ ಅಂದರೆ ತುಂಬ ಇಷ್ಟಪಡ್ತಾರೆ. ಮದುವೆ ಸಮಾರಂಭ, ಇತರೆ ಕಾರ್ಯಕ್ರಮಗಳಿಗೆ ಹಾಗೂ ತನ್ನ ಶೃಂಗಾರವನ್ನು ತೋರೋದಕ್ಕೋಸ್ಕರ ಹೆಣ್ಣು ಮಕ್ಕಳು ಅತಿಯಾಗಿ ಚಿನ್ನವನ್ನು ಆಸೆ ಪಡ್ತಾರೆ ಹಾಗೂ ಖರೀದಿ ಮಾಡ್ತಾರೆ. ಇನ್ನೊಂದು ರೀತಿ ಹೇಳಬೇಕು ಅಂತಂದರೆ, ಮುಖ್ಯವಾಗಿ ಹಣ ಹೂಡಿಕೆಯನ್ನು ಚಿನ್ನದ ಮೇಲೆ ಮಾಡ್ತಾರೆ. ಮುಂದಿನ ಕಷ್ಟಕಾಲಗಳಲ್ಲಿ ಚಿನ್ನ ನಮ್ಮನ್ನು ಕಾಪಾಡುತ್ತೆ, ನಮ್ಮ ಕೈ ಹಿಡಿಯುತ್ತೆ, ಚಿನ್ನ ನಮ್ಮ ಕಷ್ಟದಾರಿಗೆ ಸಹಾಯಕ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹಣವನ್ನು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾರೆ. ಅದು ಅತ್ಯಮೂಲ್ಯ. ಚಿನ್ನದ ಮೇಲೆ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡಿ ಅದರ ಮೇಲೆ ಹೂಡಿಕೆ ಮಾಡೋ ಜನಗಳು ಕೆಲವೊಂದಷ್ಟು ವಿಷಯಗಳನ್ನು ತಿಳ್ಕೋಬೇಕಾಗುತ್ತೆ. ಚಿನ್ನ ಯಾವುದರ ಮೇಲೆ ನಾವು ಹೂಡಿಕೆ ಮಾಡ್ತಾ ಇದ್ದೀವಿ, ಚಿನ್ನದ ಗುಣಮಟ್ಟತೆ ಏನಿದೆ, ಯಾವ ಥರ ಚಿನ್ನ ಒಳ್ಳೆಯದು, ಏಕೆಂದರೆ ಕಷ್ಟಕಾಲಕ್ಕೆ ನಮಗೆ ಒಳ್ಳೆಯ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳಿ ಚಿನ್ನದ ಮೇಲೆ ಹಾಕಿದಾಗ ನಾವು ಯಾವ ಥರದ ಚಿನ್ನದ ಮೇಲೆ ಹಾಕಿದ್ದೀವಿ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಬನ್ನಿ ತಿಳ್ಕೊಳ್ಳೋಣ. ಅದುವೇ 916 ಹಾಗೂ KDM ಇದರ ನಡುವಿನ ವ್ಯತ್ಯಾಸ. 916 ಅಂದರೆ 91.6% ಶುದ್ಧತೆಯ ಚಿನ್ನವನ್ನು ನಾವು ಕಾಣಬಹುದು. ಇನ್ನು ಮಿಕ್ಕಿದ 8% ಚಿನ್ನ ಅದು ಇತರ ಲೋಹಗಳನ್ನು ಬಳಸಿ ಚಿನ್ನ ತಯಾರಿಯಲ್ಲಿ ಮಾಡಿರ್ತಾರೆ. 916 ಅಂತ ಅಂದರೆ ಏನು? ಆಗಲೇ ಹೇಳಿರುವಾಗ 91.6% ಚಿನ್ನ. ಇದನ್ನು BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್, ಭಾರತೀಯ ಮಾನಕ ಬ್ಯೂರೋ ಅಂದರೆ 916 ಚಿನ್ನ ನಿರ್ದಿಷ್ಟಪಡಿಸಿದ ಶುದ್ಧತೆಯ ಮಾನದಂಡಗಳನ್ನು ಪೂರೈಸುತ್ತದೆ ಅಂತ ಹೇಳಲಾಗುತ್ತೆ. ಚಿನ್ನ ನೋಡಿದ ತಕ್ಷಣ ಇದು ನಮಗೆ 916 ಅಥವಾ KDM ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ನಾವು ಯಾವುದೇ ರೀತಿಯಿಂದ ಡಿಫ್ರೆನ್ಷಿಯೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಚಿನ್ನದಲ್ಲಿ ನಾವು ಕೆಲವೊಂದಷ್ಟು ನೋಡಬೇಕಾಗುತ್ತೆ. ಲೈಕ್ BIS, ಹಾಲ್ ಮಾರ್ಕಿಂಗ್. ಈ ಚಿತ್ರದಲ್ಲಿ ನೋಡ್ತಿರೋ ಹಾಗೆ ನಾವು ಇಯರ್ಸ್ ಆಫ್ ಮಾರ್ಕಿಂಗ್, ಯಾವ ವರ್ಷದಲ್ಲಿ ಇದು ಮಾರ್ಪಾಡಾಗಿದೆ, ಜ್ಯುವೆಲ್ರೀಸ್ ಐಡೆಂಟಿಫಿಕೇಷನ್ ಮಾರ್ಕ್, ಅಸೈನಿಂಗ್ ಆ್ಯಂಡ್ ಹಾಲ್ ಮಾರ್ಕಿಂಗ್ ಸೆಂಟರ್ ಮಾರ್ಕ್ ಆ್ಯಂಡ್ ಪ್ಯೂರಿಟಿ ಆ್ಯಂಡ್ ಫಿಟ್ನೆಸ್ ಗ್ರೇಡ್ ಆ್ಯಂಡ್ BIS ಸ್ಟ್ಯಾಂಡರ್ಡ್ ಮಾರ್ಕ್. ಈ 5 ಅಂಶಗಳನ್ನ ನಾವು ನೋಡಬೇಕಾಗುತ್ತೆ. ಮುಖ್ಯವಾಗಿ BIS ಹಾಲ್ ಮಾರ್ಕ್ ಚಿಹ್ನೆ ಅದು ಇದ್ದೇ ಇರುತ್ತೆ. ಅದು ನಾವು ನೋಡಿದಾಗ ಅದು BIS ಹಾಲ್ ಮಾರ್ಕ್ ಚಿನ್ನ ಅಂತ ಅಂದಾಗ ಅದು 916 ಅಂತ ಹೇಳ್ಬೋದು. ಅಪ್ಪಿ ತಪ್ಪಿ ಏನಾದರೂ ಆ BIS ಹಾಲ್ ಮಾರ್ಕಿಂಗ್ ಇಲ್ಲ ಅಂತ ಅಂದರೆ ಅದು KDM ಚಿನ್ನ ಆಗಿರುತ್ತೆ. ಇದನ್ನು ನೋಡಿ ನಾವು ಖರೀದಿ ಮಾಡಬೇಕಾಗುತ್ತೆ. ಚಿನ್ನವನ್ನು ನಾವು ಹೆಚ್ಚಾಗಿ ಶುಭ ಸಮಾರಂಭಗಳಲ್ಲಿ ನಾವು ಬಳಸ್ತೀವಿ. KDM ಅಂತ ಅಂದರೆ ಕ್ಯಾರೆಟ್ ಡ್ರೈವಿಂಗ್ ಮಿಷನ್, ಇದು ಫುಲ್ ಫಾರ್ಮ್ ಆಗಿದೆ. ಇದು ಚಿನ್ನದ ಆಭರಣಗಳ ಬೆಸೆಗೆ ಹಾಕಲು ನಾವು ಬಳಸುವಂತಹ ಒಂದು ಮಿಶ್ರ ಲೋಹ. ಆಗಲೇ ಹೇಳಿರುವ ಹಾಗೆ ಒಂದು 916 ಚಿನ್ನ ಅಂತ ಅಂದರೆ ಅದರಲ್ಲಿ 91.6% ಚಿನ್ನ ಹಾಗೂ ಮಿಕ್ಕಿದಂಥ 8.4% ಮಿಶ್ರ ಲೋಹ. ಆ ಮಿಶ್ರ ಲೋಹನೇ ಈ KDM. ಆ KDMನ್ನು ನಾವು ಕರಗಿಸ್ಬಿಟ್ಟು ಆಭರಣಗಳ ತುಂಡುಗಳನ್ನು ಒಟ್ಟಿಗೆ ಸೇರಿಸಲು ಬೆಸೆಯಲು ನಾವು ಈ KDMನ್ನು ಬಳಸ್ತೀವಿ. ಈ KDM ಚಿನ್ನ ಅದ್ರ ಬಾಳಿಕೆಗೆ ಮತ್ತು ಅದ್ರ ಶಕ್ತಿಗೆ ತುಂಬ ಹೆಸರುವಾಸಿಯಾಗಿದೆ. ಇದು ಡಿಫ್ರೆಂಟ್ ಡಿಸೈನ್ಸ್ಗಳನ್ನು ತಯಾರಿ ಮಾಡೋದಕ್ಕೆ ತುಂಬ ಉಪಯುಕ್ತ ಆಗಿರುತ್ತೆ. ಆದ್ರೂ KDM ಚಿನ್ನಕ್ಕೆ ಹಾಲ್ ಮಾರ್ಕ್ ಇರೋದಿಲ್ಲ, ಅಂದರೆ ಅದು ಅಷ್ಟು ಶುದ್ಧತೆಯನ್ನು ತೋರಿಸೋದಿಲ್ಲ. ಅದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ KDM ಚಿನ್ನ ಮತ್ತು 916 ಚಿನ್ನದಲ್ಲಿ. KDM ಚಿನ್ನ ಮತ್ತು 916 ಚಿನ್ನದ ನಡುವಿನ ಬೆಲೆ ವ್ಯತ್ಯಾಸಕ್ಕೆ ಬಂದರೆ, KDM ಚಿನ್ನ ಸಾಮಾನ್ಯ ಜನರ ಕೈಗೆ ಎಟುಕುವಂಥದ್ದು. ಅಂದರೆ 916 ಚಿನ್ನದಕ್ಕಿಂತ KDM ಚಿನ್ನದ ಬೆಲೆ 10% ಕಮ್ಮಿ ಇರುತ್ತೆ. KDM ಚಿನ್ನ ಸ್ವಲ್ಪ ಕಡಿಮೆ ಶುದ್ಧತೆ ಬಟ್ ಬಿಗಿಯಾದ ಬಜೆಟ್ನಲ್ಲಿ ನಿಮಗೆ ಸಿಗುವಂಥದ್ದು. ಕೊನೆಯದಾಗಿ ಏನು ಹೇಳಬೇಕು ಅಂತ ಅಂದರೆ, KDM ಮತ್ತು ಹಾಲ್ಮಾರ್ಕ್ ಚಿನ್ನದ ನಡುವಿನ ಆಯ್ಕೆಯದು ನಿಮ್ಮ ಮೇಲೆ ಇರುತ್ತೆ. ಅದು ನಿಮ್ಮ ವೈಯಕ್ತಿಕ ಆದ್ಯತೆಗಳ ಮೇಲೆ ನಿರ್ಧಾರ ಆಗಿರುತ್ತೆ. ನಿಮ್ಮ ನಿರ್ಧಾರ ಮಾಡುವಾಗ ನಿಮ್ಮ ಬಜೆಟ್, ನಿಮ್ಮ ಖರೀದಿ ಯಾವ ಉದ್ದೇಶ ಮತ್ತು ಆದ್ಯತೆಗಳು ಮತ್ತು ಮಾದರಿಯ ಶುದ್ಧತೆ ಮತ್ತು ಮರುಮಾರಾಟ ಮೌಲ್ಯದ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ನಿಮಗೆ ಆ KDM ಚಿನ್ನ ಅಥವಾ 916 ಚಿನ್ನ ಮೇಲೆ ನೀವು ಹಣವನ್ನು ಹಾಕ್ಬೋದು ಅಂತ ಹೇಳ್ಬೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದು ಇವತ್ತಿನ ಸುದ್ದಿ ಆಗಿದೆ. ಮತ್ತಷ್ಟು ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಸರಿ ತಪ್ಪುಗಳಿದ್ದಲ್ಲಿ ತಿಳಿಸಿ, ಹಾಗೂ ಮತ್ತು ಯಾವ ಥರ ವಿಡಿಯೋಗಳನ್ನು ಮಾಡಬೇಕು ಅಂತ ಸೂಚಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.